ಹೇಗಿರುತ್ತೆ ಕುಂಭರಾಶಿಯವರಿಗೆ ಏಪ್ರಿಲ್ ತಿಂಗಳು? ಏಪ್ರಿಲ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಆರೋಗ್ಯ, ಮೊದಲನೇದಾಗಿ ಆರೋಗ್ಯ, ಎರಡನೇದಾಗಿ ರಿಲೇಷನ್ಶಿಪ್ ವಿಚಾರ, ಮೂರನೇ ಕಾರ್ಡ್ ಬಂದು ಹಣಕಾಸಿನ ಪರಿಸ್ಥಿತಿ. ಸೊ ಆರೋಗ್ಯದ ವಿಚಾರಕ್ಕೆ ಬಂದಾಗ ಇದು ಗುಡ್ ಇಂಪ್ರೂವ್ಮೆಂಟ್. ಏನಾದರೂ ಇರ್ಬೋದು, ನಿಮಗೆ ಹೆಲ್ತ್ ಇಶ್ಯೂಸ್ ಇರ್ಬೋದು, ಬಟ್ ನೀವು ಅದರಿಂದ ಹೊರಗೆ ಬರೋದಕ್ಕೆ ಏನೇನು ಮಾಡಬೇಕೋ ಎಲ್ಲ ಸಿಕ್ಕಿದೆ. ಸೊ ಇಲ್ಲಿ ಗುರುವಿನ ತತ್ವ ತೋರಿಸ್ತಾ ಇದೆ. ಸೊ ಯಾರಾದರೂ ಒಳ್ಳೆ ಡಾಕ್ಟರ್ ಹತ್ರ ಹೋಗ್ತೀರಾ, ಅವರು ಗುರುವಿನ ರೀತಿ ನಿಮ್ಮನ್ನು ಗೈಡ್ ಮಾಡ್ತಾರೆ. ಅಲ್ಲಿಂದ ನಿಮ್ಮ ಇರುವಂತಹ ಯಾವುದೇ ಹೆಲ್ತ್ ಇಶ್ಯೂಗಳಿಂದ ಹೊರಗಡೆ ಬರೋದಕ್ಕೆ ಪೂರ್ತಿ ಪ್ರಮಾಣದ ಸಪೋರ್ಟ್ ಕಾಣೋದಕ್ಕೆ ಅವಕಾಶ ಇರುತ್ತೆ ಅಂತ. ಇನ್ನು ಎರಡನೇ ಕಾರ್ಡ್ ಬಂದು ರಿಲೇಷನ್ಶಿಪ್ ವಿಚಾರಕ್ಕೆ ಬಂದಾಗ ಇದೂ ಅಷ್ಟೇ, ನಿಮ್ಮ ಇಂಟ್ಯೂಷನ್ನ ಕೇಳಬೇಕಾಗತ್ತೆ, ಸ್ಪಿರಿಚುವಲ್ ಅವೇರ್ನೆಸ್ನ ಬೆಳೆಸ್ಕೊಳ್ಬೇಕಾಗತ್ತೆ. ಪಾರ್ಟ್ನರ್ಶಿಪ್ ಇಲ್ಲೂ ಅಷ್ಟೇ ಹೈಡ್ ಮಾಡ್ತಾ ಇದ್ದಾರೆ ನಿಮ್ಮ ಪಾರ್ಟ್ನರ್. ನೀವು ಅವೇರ್ನೆಸ್ ಬೆಳೆಸ್ಕೋಬೇಕು. ಇವರೇನೋ ಮಾಡ್ತಾ ಇದ್ದಾರಲ್ಲ, ನನಗೆ ಗೊತ್ತಾಗ್ತಾ ಇಲ್ವಾ ಇವ್ರು ಮಾಡ್ತಾ ಇರೋದು, ಅಬ್ಸರ್ವ್ ಮಾಡಿ. ಸೊ ಅನುಮಾನಿಸಿ ಅಂತ ಹೇಳ್ತಾ ಇಲ್ಲ, ಅಬ್ಸರ್ವ್ ಮಾಡಿ. ಇಫ್ ದೇ ಆರ್ ಡೂಯಿಂಗ್ ಎನಿಥಿಂಗ್ ಲೈಕ್ ದಟ್, ಆ ಥರ ಯಾವುದಾದ್ರೂ ಕೆಲಸ ಮಾಡ್ತಿದ್ದಾರೆ ಅಂದರೆ ಅದನ್ನು ನೀವು ಹೇಗೆ ಹ್ಯಾಂಡ್ಲ್ ಮಾಡಬೇಕು, ಅವ್ರ ಜೊತೆಗೆ ನೀವು ಕಂಟಿನ್ಯೂ ಮಾಡಬೇಕಾ ರಿಲೇಷನ್ಶಿಪ್ನ ಸಂಬಂಧವನ್ನು, ಅಥವಾ ಬಿಡಬೇಕಾ, ಆ ಯೋಚನೆಯನ್ನು ನೀವು ಮಾಡಿಕೊಳ್ಳುವಂಥ ಟೈಮ್ ಇದು ಅಂತ ಹೇಳ್ಬೋದು. ಇನ್ನು ಫೈನಾನ್ಸಸ್ ವಿಚಾರಕ್ಕೆ ಬಂದಾಗ ಫೈನಾನ್ಷಿಯಲ್ ಸ್ಟೆಬಿಲಿಟಿ, ಹಣ ಕೈಯಲ್ಲೇ ಇದೆ. ಸೊ ನಿಮಗೆ ಯಾವುದಕ್ಕೆ ಬೇಕಾದರೂ ಹೊಸ ಹೊಸ ಆಪರ್ಚುನಿಟಿಗಳು ಬರುತ್ತೆ. ಇವಾಗ ಯಾವಾಗಲೂ ಪೇಜ್ ಆಫ್ ಪೆಂಟಕಲ್ಸ್ ಕಾರ್ಡ್ ಏನಿದೆಯಲ್ಲ, ಅಥವಾ ಯಾವುದೇ ಪೇಜ್ ಕಾರ್ಡ್ ಏನಿದೆಯಲ್ಲ, ಅದು ಬಂದು ನಮಗೆ ಹೊಸ ಒಂದು ಆಪರ್ಚುನಿಟಿಗಳನ್ನು ತಂದುಕೊಡುವಂಥ ಕಾರ್ಡ್, ಅಬಂಡೆನ್ಸ್ನ ತಂದುಕೊಡುವಂಥ ಕಾರ್ಡ್ ಇದು ಅಂತ ಹೇಳ್ಬೋದು. ಸೊ ಇದು ಪಾಸಿಟಿವ್ ಆಗಿರುವಂಥ ಹಣಕಾಸಿನ ಪರಿಸ್ಥಿತಿ ಸೂಪರಾಗಿ ಚೆನ್ನಾಗಿರುವಂಥ ಟೈಮ್ ಕುಂಭರಾಶಿಯವರಿಗೆ ಅಂತ ಹೇಳ್ಬೋದು. ರಿಲೇಷನ್ಶಿಪ್ಪಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆ ಬೇಕು.